ಇವತ್ತು ನಾನು ನಿಮಗೆ ಪರಿಚಯ ಮಾಡಿಸ್ತೀನಿ ಒಂದು ಪ್ಯಾನ್ ಇಂಡಿಯಾ ಮೂವಿನ. ಈ ಫಿಲ್ಮ್ ಅನೌನ್ಸ್ ಆದ್ಮೇಲೆ ಸೆಲೆಬ್ರಿಟಿಗಳು, ಡೈರೆಕ್ಟರ್ ಮತ್ತೆ ಪ್ರೊಡ್ಯೂಸರ್ ಎಲ್ಲ ಈ ಫಿಲ್ಮ್ ಬಗ್ಗೆ ಒಗ್ದಿದ್ದೆ ಅಷ್ಟೇ ಅಲ್ಲಪ್ಪ, ಈ ಮೂವಿನ KGF ಕಂಪೇರ್ ಮಾಡಿದ್ರು ಅಂತೀನಿ. ನಿಮ್ಮ ಮಕ್ಕ ಕಟ್ಟ ಬೆಂಕಿ ಹಾಕ. ಈ ಮೂವಿಯಲ್ಲಿ ನೀವು ಲವ್ ಸ್ಟೋರಿ ಸಿಗುತ್ತೆ ಅಂತ ಅನ್ಕೊಂಡ್ರೆ ಅದು ನಿಮ್ಮ ಭ್ರಮೆ. ಈ ಮೂವಿಯಲ್ಲಿ ಸೆಂಟಿಮೆಂಟ್ ಸಿಗುತ್ತೆ ಅನ್ನೋದು ಭ್ರಮೆ. ಇಲ್ಲಿ ಸಿಗೋದು ಒಂದೇ ಒಂದು, ಅದು ಫೈಟ್ ಸೀನ್ ಅಷ್ಟೇ. ಯಾಕಂದ್ರೆ ಈ ಫಿಲ್ಮ್ ದಾಗ ಸ್ಟೋರಿಗಿಂತ ಫೈಟೇ ಬಾಳ ಅದಾವ. ಪಿಕ್ಚರ್ ಅಲ್ಲಿ ಕೆಟ್ಟದನ್ನ ಎಂಜಾಯ್ ಮಾಡಕ್ ಶುರು ಮಾಡಿದಿರಾ. ದಾಟ್ ಈಸ್ ವೆರಿ ವೆರಿ ಗುಡ್ ಫಾರ್ ಯು. ಮತ್ತೆ ಆಗ್ತಾಡ ಬನ್ನಿ. ಹಾಗಾದ್ರ ಈ ವಿಡಿಯೋನ ಮಾಡಿದ್ದು ಕೇವಲ ಮನೋರಂಜನೆಗಾಗಿ ಮಾತ್ರ, ಯಾರು ಕೂಡ ಸೀರಿಯಸ್ ಆಗಿ ತಗೋಬೇಡಿ. ವಿಡಿಯೋನ ಎಂಜಾಯ್ ಮಾಡಿ. ಫಿಲ್ಮ್ ಸ್ಟಾರ್ಟ್ ಆಗ್ತಿದ್ದಾಗ ಇನ್ಸ್ಪೆಕ್ಟರ್ ತಮ್ಮ VIP ಗಳನ್ನ ವಿಚಾರಿಸ್ತಾ ಇರ್ತಾರ. ಈ VIP ಗಳಿಗೆ ಒಮ್ಮೊಮ್ಮೆ ಈ ತರನು ವಿಚಾರಿಸಬೇಕಾಗತ್ತ. ಎಲ್ಲರನ್ನು ಪರಿಚಯ ಮಾಡ್ಕೊಂಡ್ಮೇಲೆ ಇವ್ರನ್ನ ವಾಪಸ್ ಅವ್ರ ಮನೆಗೆ ಕಳ್ಸದ್ ಬಿಟ್ಟು ಇನ್ಸ್ಪೆಕ್ಟರ್ ಕುಂದಿರ್ಸ್ಕೊಂಡು ಒಂದ್ ಕತೆ ಹೇಳಕ್ ಶುರು ಮಾಡ್ತಾನೆ. 50 ಜನರ ಪೊಲೀಸರಿಗೆ ಗನ್ ಕೊಟ್ಟು ಒಂದ್ ಟಾಸ್ಕ್ ಅನ್ನ ಕೊಡ್ತಾರ. ಜಸ್ಟ್ ಒಂದೇ ಟಾಸ್ಕ್ ಏನಂದ್ರ, ಮುಂದೊಂದ್ ಕಾರ್ ಬರ್ತೈತಿ, ಆ ಕಾರ್ ಒಳಗ್ ಕುಂತಿರೋ ವ್ಯಕ್ತಿಗಳನ್ನ ಹೊಡಿಬೇಕು. ಆದ್ರ ಕಾರ್ ಒಳಗ 4 ಜನನ ಇವ್ರು 50 ಜನನು ಹೊಡೆದ್ ಬಿಡ್ತಾರ. ಅಂತ ರಾಜಾದಿ ರಾಜ ಎತ್ತಿ ಸಿಂಹದೊಳಗಿ ತಿಗಡಿ ತೊಮ್ ತೊಮ್ ತುಂ ತಿಗಡಿ. ಗಟ್ಟಿಯಾಳು ಬುಲೆಟು, ಗಟ್ಟಿಯಾಳು. ಸರಿ ಮಾಡ್ರಿ. ನಾನು ಮೀಟ್ ಆಗಿರಿ ನಮ್ಮ ಹೀರೋ ಅರ್ಕೇಶ. ನಾರ್ಮಲ್ ಆಗಿ ರಿಯಲ್ ಸ್ಟಾರ್ ಉಪೇಂದ್ರ ಅಂತ ಇತ್ತು, ಇವಾಗ ಇಂಡಿಯನ್ ರಿಯಲ್ ಸ್ಟಾರ್ ಉಪೇಂದ್ರ ಆಗೈತಿ. ಮತ್ ಪ್ಯಾನ್ ಇಂಡಿಯಾ ಮೂವಿ ಅಂತ ಇಷ್ಟು ಬೇಡನಾ? ಅವ್ನು ನಮ್ಮ ಪೆದ್ದ ಏನಪ್ಪ ಈಗ ನಿನ್ ಕತೆ. ಸೊ ಇಲ್ಲಿ ಒಂದು ಫ್ಲಾಶ್ ಬ್ಯಾಕ್ ಸ್ಟೋರಿನೂ ಐತಿ. ಅರ್ಕೇಶಾಗ ಅವ್ರ ಅಣ್ಣ ಮತ್ತೆ ಅವ್ರ ತಾಯಿ ಫೋನ್ ಮಾಡಿ ಮಾತಾಡ್ತಾ ಇರ್ತಾರ. ಸೊ ಇಲ್ಲಿ ಗೊತ್ತಾಗೈತಿ ಅರ್ಕೇಶ ಪೈಲಟ್ ಟ್ರೈನಿಂಗ್ ಗೋಸ್ಕರ ಬಂದಾನಂತ. ಆದ್ರ ಅರ್ಕೇಶ ಒಮ್ಮೆನೂ ಪ್ಲೇನ್ ಹತ್ತಿದ್ದ ನೋಡೇ ಇಲ್ಲ. ನಾವು ಬಾಯಿ ಮುಚ್ಕೊಂಡಿದೀವಿ, ನಮ್ನ ಕೆಣಿಗ್ಬೇಡಿ. ಪೈಲಟ್ ಟ್ರೈನಿಂಗ್ ಜೊತೆಗೆ ಅಣ್ಣ ಬೇರೆ ಟ್ರೈನಿಂಗ್ನು ಮಾಡ್ತಾ ಇದ್ದ. ನೀನ್ 7 ಮಿಂಡ್ರಿ ಆದ್ರೆ ನಾನು 14 ಮಿಂಡ್ರಿ. ಅಣ್ಣನ ಜೊತೆ ಇರುವಂತ ಈ ಹುಡುಗಿನ ಯಾರು ನಾರ್ಮಲ್ ಹುಡುಗಿ ಅಂತ ಅನ್ಕೋಬೇಡ್ರಿ. ಯಾಕಂದ್ರ ಆ ಕಾಲದಾಗ ಈ ಹುಡುಗಿ ದೊಡ್ಡ ರಾಜಮನೆತದ ರಾಣಿ ಆಗಿರ್ತಾಳ. ಹೆಸರು ಮಧುಮತಿ. ಸೊ ಮಧುಮತಿಗೂ ಮತ್ತೆ ಅರ್ಕೇಶ್ ಅಣ್ಣಗ ತುಂಬಾ ಲವ್ ಆಗಿರ್ತೈತಿ. ಈ ಕಾರಣಕ್ಕನ ಅಣ್ಣ ಪೈಲಟ್ ಟ್ರೈನಿಂಗ್ ದಾಗ ಜಾಸ್ತಿ ವಿಮಾನ ಹತ್ತಿಲ್ಲ. ಅಯ್ಯಯ್ಯೋ ಬುಡ್ಬುಡಿಕೆ ನಿಟ್ನಲ್ಲಪ್ಪ ಬಗ್ನಿ. ಅಮರಾಪುರನ ಕಬ್ಜಾ ಮಾಡ್ಬೇಕಂತ ಹೇಳಿ ಅವಾಗ 2 ಗ್ಯಾಂಗ್ ಗಳ ಮಧ್ಯೆ ಒಂದು ನಾರ್ಮಲ್ ಫೈಟ್ ಆಗ್ತೈತಿ. ಜಸ್ಟ್ ನಾರ್ಮಲ್ ಅಷ್ಟೇ, ಏನಿಲ್ಲ, ಗನ್ ತಗೊಂಡು ಸುಡ್ತಾರ ಅಷ್ಟೇ, ಅದನ್ನ ಬಿಟ್ಟು ಏನಿಲ್ಲ. ಅದ್ರಾಗ ಒಂದ್ ಸೈಡ್ ಕಲಿದಿದ್ರ, ಇನ್ನೊಂದ್ ಸೈಡ್ ಮಧುಮತಿಯ ಅಪ್ಪ ಇರ್ತಾನ ರಾಜ. ಈ ಕಡೆ ಕಲಿದ್ದು ಹೆದರ್ಸ್ಕೊಂಡ್ ಅಮರಾಪುರನ ಕಬ್ಜಾ ಮಾಡಕ್ ರೆಡಿ ಆಗದ್ರ, ಈ ಕಡೆ ರಾಜ ಬರೀ ಮೀಟಿಂಗ್ ಮಾಡೇನ ಅಮರಾಪುರನ ಕಬ್ಜಾ ಮಾಡ್ಬೇಕಂತ ಪ್ಲಾನ್ ಮಾಡ್ತಾ ಇರ್ತಾನ. ಎಲ್ಲ ಚೆನ್ನಾಗಿ ಹೋಗ್ತಾ ಇತ್ತು. ಅದ ಈ ಟೈಮ್ದಾಗ ಖಲೀದ್ ಅವ್ರ ತಮ್ಮ ಎಂಟ್ರಿ ಕೊಡ್ತಾನೆ. ಯಾಕಂದ್ರೆ ಖಲೀದ್ ಅವ್ರ ತಮ್ಮದ್ ಮದುವೆ ಇರ್ತೈತಿ. ಸೊ ಇಲ್ಲಿ ನಡೀತಾರಂತ ಅನ್ಯಾಯವನ್ನ ಅರ್ಕೇಶ್ ಅವ್ರ ಅಣ್ಣ ನೋಡ್ಕೊಂಡು ಸುಮ್ಮನೆ ಕುಂದ್ರಂಗಿಲ್ಲ, ಗನ್ ತಗೊಂಡ್ ಇಟ್ಟ ಬಿಡ್ತಾನೆ ಹಣಿಗೆ. ಮತ್ತೇನ ಅಣ್ಣನ ಬರಾಕ ಪೊಲೀಸರು ಬರ್ತಾರ. ಪೊಲೀಸರ ಕೆಲಸನ ಜನರಿಗೆ ಸೇಫ್ಟಿ ಕೊಡೋದು. ಇದನ್ನ ತಿಳ್ಕೊಂಡು ಅರ್ಕೇಶ ಅವ್ರ ಅಣ್ಣನ ಪೊಲೀಸ್ ಕೈಯಾಗ ಒಪ್ಪಿಸ್ ಬಿಡ್ತಾನ. ಆದ್ರೆ ಈ ಪೊಲೀಸ್ ಏನ್ ಮಾಡ್ತಾನಂದ್ರ ಅವ್ರ ಅಣ್ಣನ ಹೋಗಿ ಖಲೀದ್ ಕೈಯಾಗ ಒಪ್ಪಿಸ್ ಬಿಡ್ತಾನ. ನನ್ನ ಮಗನೇ, ಒಂದು ಮ್ಯಾಗ್ನಲ್ಲಿ ಮಿಸ್ ಆದ್ರೂ ಸಾಯ್ಸಾಕ್ಬಿಡ್ತೀನಿ. ಫ್ರಂಟ್ ಪೇಜ್ ಅಲ್ಲಿ ಬಂದ್ರೆ ಮರ್ಡರ್ ಮಾಡ್ಬಿಡ್ತೀನಿ. ಈ ಇಡೀ ಫಿಲ್ಮ್ ದಾಗ ಸ್ಟೋರಿನ ಒಂಥರ ಕ್ರಿಂಜ್ ಅನ್ಸಿದ್ರೆ, ಈ ಒಂದು ಕ್ಯಾರೆಕ್ಟರ್ ಅಲ್ಟ್ರಾ ಪ್ರೋ ಕ್ರಿಂಜ್ ಐತಿ. ಅಣ್ಣಂದ ಆ ಧ್ವನಿಗೆ ಆ ತಿನ್ಕ್ಯಾಡಿ ಮಾತಾಡೋದ ಇದೆ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ನೋಡ್ರಿ, ತನ್ನ ಅಣ್ಣಂಗ್ ಈ ರೀತಿ ಆತಂತ ಹೇಳಿ ಅರ್ಕೇಶ ಪೊಲೀಸಿಗೆ ಕೇಳಕ್ ಹೋಗ್ತಾನ. ಆದ್ರೆ ಪೊಲೀಸ್ ರಿಟರ್ನ್ ಅರ್ಕೇಶನಿಗೆ ಏನೇನ ಮಾತಾಡ್ಬಿಡ್ತಾನ. ಸಿಟ್ಟಿಗಿದ್ದ ಅರ್ಕೇಶ್ ಅಣ್ಣ ಪೊಲೀಸ್ನೇ ಹತ್ ಬಿಡ್ತಾನ. ಈ ಇಡೀ ಫಿಲ್ಮ್ ದಾಗ ಬರೀ ಎತ್ತದ ಐತಿ, ಬರೀ ಏನು ಇಲ್ಲ. ಈಗ ಅರ್ಕೇಶ್ ಅಣ್ಣನ ಜೈಲಿಗೆ ಕರ್ಕೊಂಡು ಹೋಗ್ತಾರ. ಅರ್ಕೇಶ್ ಅಣ್ಣನ ಹೆಂಗಾದ್ರೂ ಮುಗಿಸ್ಬೇಕಂತ ಹೇಳಿ ಬಲಿ ಅನ್ನೋ ಒಬ್ಬ ವಿಲನ್ ನ ಕಳಿಸ್ತಾನ. ನಾರ್ಮಲ್ ಆಗಿ ಜೈಲಿಗೆ ರೌಡಿಗಳು ಬರ್ತಾರಂದ್ರ ಹೆದರಿಕೆಯಿಂದ ಬರ್ಬೇಕ. ಆದ್ರೆ ಇಲ್ಲಿ ರೌಡಿ ಬರಾಕ್ ಅಂತಾರಂದ್ರ ಇನ್ಸ್ಪೆಕ್ಟರ್ ಹೆದರ್ತಾರ. ಯಾಕಂದ್ರ ಬಲಿ ತುಂಬಾ ರಾಂಗ್ ಪರ್ಸನ್. ಈ ಬಿಲ್ಡಪ್ ಇನ್ನು ಕೇಳಕ್ ಕುಂತಿದಿಲ್ಲ ಅಷ್ಟ್ರಾಗ ಅರ್ಕೇಶ್ ಅಣ್ಣ ಬಲಿನ ತನ್ ಬಂದಿರೋ ಹೆಲಿಕಾಪ್ಟರ್ ಕೆಳಗ ನೇತ್ ಹಾಕ್ಬಿಡ್ತಾನ. ಯಾಕಂದ್ರ ಅರ್ಕೇಶ ಅದಕ್ಕಿಂತ ರಾಂಗ್, ವೆರಿ ವೆರಿ ರಾಂಗ್ ಪರ್ಸನ್. ಅರ್ಕೇಶ್ ಬಲಿನ ಮುಗಿಸಿದ್ರಿಂದ ಈಗ ಅರ್ಕೇಶ್ ಅಣ್ಣ ಫ್ಯಾನ್ ಫಾಲೋವರ್ಸ್ ತುಂಬಾ ದೊಡ್ಡದಾಗಿರ್ತೈತಿ. ಇವಾಗ ಇಷ್ಟ ಕಾಣಕೊಂತೈತಿ, ಮುಂದೆ ಇನ್ನೂ ದೊಡ್ಡದಾಕತಿ. ಮಧುಮತಿ ರಾಣಿ ಆಗಿದ್ರಿಂದ ಅಣ್ಣಗ ಈಸಿಯಾಗಿ ಬೆಲ್ ಸಿಗ್ತೈತಿ. ಖಲೀದ್ ಹೆಂಗಾದ್ರು ಮಾಡಿ ಇವ್ರನ್ನ ಮುಗಿಸಬೇಕಂತ ಹೇಳಿ ದೊಡ್ಡ ಪ್ಲಾನ್ ಮಾಡ್ತಾ ಇರ್ತಾನ. ಟೈಮ್ದಾಗ ಇವ್ರು ಗಾಡಿ ಹತ್ಕೊಂಡು ಹೋಗ್ತಾ ಇರ್ತಾರ. 4 ದಿಕ್ಕಿಂದ ಗನ್ಮ್ಯಾನ್ ಬಂದ್ ದೊಡ್ಡ ಫೈರ್ ಮಾಡ್ತಾರ. ಎಲ್ಲರೂ ಸಾಯ್ತಾರ. ಆದ್ರ ಒಬ್ಬರನ್ನ ಬಿಟ್ಟ, ಅದು ಅರ್ಕೇಶ. ಎಷ್ಟು ಜನ ನನಗೆ ಶೂಟ್ ಮಾಡಕ್ ಪ್ಲಾನ್ ಮಾಡ್ತಾರೆ, ಸಾಯ್ತೀನ ನಾನು, ತಿರ್ಗಾ ಒಂದ್ ಸಾಯ್ಸಲ್ವಾ ನಾನು. ಈಗ ಅರ್ಕೇಶ ಮಿಸ್ ಆಗಿದ್ರಿಂದ ಹೆಂಗಾದ್ರು ಮಾಡಿ ಅವ್ರ ಕಳೆದವ್ರನ್ನ ಎಲ್ಲಾರು ಮುಗಿಸ್ಬೇಕಂತ ಹೇಳಿ ಖಲೀದ್ ಮತ್ತೆ ಪ್ಲಾನ್ ಮಾಡ್ತಾನ. ಇಲ್ಲಿ ಅವ್ರ ತಾಯಿನ ಹೊಡ್ಯಕ್ ಬರ್ತಾರ. ಇಲ್ಲಿ ಆ ಬಾಂಡ್ಲಿ ಅಂಕಲ್ದು ಇಲ್ಲಿ ಆಕ್ಟಿಂಗ್ ನೋಡಿ ಏನಂತೀರಿ. ಇಲ್ಲೇ ಮೂವಿ ನೋಡೋದ್ ಇಲ್ಲೇ ನಿಲ್ಸ್ಬೇಕು ಅನ್ಕೊಂಡಿದ್ದೆ, ಆದ್ರ ಬೇಡ, ಹೃದಯನ ಗಟ್ಟಿ ಮಾಡಿ ಕಂಟಿನ್ಯೂ ಮಾಡಿ. ನಾನು ನಮಗೆ ನಾಚಿಕೆ ಮಾನ ಮರ್ಯಾದೆ ಅನ್ನೋದು ಏನನ್ನ ಇದ್ದಿದ್ರೆ
ನಾವು ಆವಾಗಲೇ ಏನೋ ಒಂದು ಆಗ್ಬೋದಾಯ್ತು, ನಮಗೆ ಏನು ಇಲ್ಲವಲ್ಲ. ನಾರ್ಮಲ್ ಆಗಿ ಹೆಂಗಾದ್ರು ಮಾಡಿ ಕಲಿದ್ನ ಹೊಡಿಯಬೇಕಂತ ಹೇಳಿ ಇವ್ರ ಪ್ಲಾನ್ ಕಲಿದ್ನ ಅಡ್ಡಕ್ಕೆ ಹೋಗಿ ಮುಂದ್ ಕಲಿ ನಿಂತಾನ. ಇವ್ರ ಕೈಯಾಗ ಮಚ್ಚೈತಿ, ಆದ್ರ ಕಲಿ ತುಂಬಾ ಕಿಲಾಡಿ ಆಗಿರ್ತಾನ. ಅವ್ರ ಹಿಂದ ಅವ್ರ ಜನ ಇರ್ತಾರ, ಅವ್ರ ಕೈಯಾಗ ಗನ್ ಇರ್ತೈತಿ. ನೀನ್ 7 ಮಿಂಡ್ರಿ ಆದ್ರೆ ನಾನು 14 ಮಿಂಡ್ರಿ. ಹಿಂಗಾತಂತ ಹೇಳಿ ಅರ್ಕೇಶಣ್ಣ ಸುಮ್ಮನ ಕುಂತಿದ್ದ, ಏನು ಮಾಡೋದ್ ಬೇಡ ಅಂತೇಳಿ. ಆದ್ರೆ ಈ ತಾತ ಬಂದ್ ಮತ್ತೇನು ಒಗದ್ನೋ, ಅರ್ಕೇಶಣ್ಣ ಈ ಸಲ ಮಸ್ತ್ ತಗೊಂಡು ಹೋಗಾಬಿಟ್ಟ ಕಲಿದ್ನ ಹೊಡ್ಯಾಕ. ಅದು ಕಾಚದ್ ಮ್ಯಾಗ ಲಾಸ್ಟ್ನಾಗ ಕಾಚದ್ ಮ್ಯಾಗನ ಕಲಿದ್ನ ಹೊಡೆದ ಬಿಡ್ತಾನ. ಕಲಿದ್ನ ಮುಗಿಸಿದ ಮೇಲೆನ ಗೊತ್ತಾಗೈತಿ ಇನ್ನು ಎಷ್ಟು ಜನ ವಿಲನ್ಸ್ ಅದಾರಂತ. ಹೆಂಗೆ ಏನು ಅಂತ ಗೊತ್ತಿಲ್ಲ ಕಳ್ಳ, ನಮ್ ತಾಯಿ ಸತ್ತೋಗುವೆ, ನಾನಿನ್ನು ಚಿಕ್ಕ ಹುಡುಗ. ಫಸ್ಟ್ ಆಫ್ ಆಲ್ ಈ ಫಿಲ್ಮ್ದಾಗ ವಿಲನ್ಸ್ ಗಳಿಗೆ ಮರ್ಯಾದೆ ಅನ್ನೋದಿಲ್ಲ. ಯಾಕಂದ್ರೆ ಎಷ್ಟು ವಿಲನ್ಸ್ ನ ಹೈಪ್ ಮಾಡ್ತಾರ, ಅಷ್ಟ ಚೀಪ್ ಆಗಿ ಅರ್ಕ ಅವ್ರನ್ನ ಮುಗಿಸ್ಕೊಂತ ಹೊಕ್ಕನ. ಪಬ್ಲಿಕ್ ಫಿಗರ್ಗಳು ಕಡ್ರಿ ನೀವು. ಉಂಡ್ರು ಸುದ್ದಿ ಆಯ್ತದೆ, ಉಚ್ಚ ವೈದ್ರು ಸುದ್ದಿ ಆಯ್ತದೆ. ಈ ಅಮರಾಪುರದಾಗ ಈಗ ಅರ್ಕೇಶ ದೊಡ್ಡ ಬ್ರ್ಯಾಂಡ್ ಆಗಿರ್ತಾನ. ಆದ್ರೆ ಈ ಕಡೆ ರಾಜ ತನ್ನ ಮಗಳಿಗೆ ಬೇರೆ ಕಡೆ ಸಂಬಂಧ ನೋಡಿರ್ತಾನ. ಆದ್ರೆ ಇದು ಮಧುಮತಿಗೆ ಇಷ್ಟ ಇರಲ್ಲ. ಮತ್ ಇವ್ರು ಕೂಡ ಎಲ್ಲಾ ಪ್ರೇಮಿಗಳು ಮಾಡೋ ಹಂಗ ಓಡ್ ಹೋಗಿ ಮದ್ವಿನೂ ಹಾಕಾರ, ಜೊತೆಗೆ ಮದ್ವಿ ಆಗಿ ಮ್ಯಾಗ ಮತ್ತೆ ಖುಷಿ ವಿಚಾರ ಬೇಡ. ಮಧುಮತಿ ಇದ ದೊಡ್ಡ ಅರಮನೆದಾಗ ತೆಪ್ಪಗಿರೋದ್ ಬಿಟ್ಟ ತನ್ನ ಅಪ್ಪ ಫೋನ್ ಮಾಡಿ ನಾವ್ ಬರ್ತಿದೀವಿ ಅಂತ ಫೋನ್ ಮಾಡಿ, ಅದಕ್ಕೆ ಅಪ್ಪ ಖುಷಿ ಖುಷಿ ಆಗಿ ಬಾ ಮಗಳೇ ಅಂತ ಹೇಳ್ತಾನ. ಕರ್ಷಮಠ ಕರ್ಸಿ ಇಲ್ಲಿ ಸರಿಯಾಗಿ ಬತ್ತಿ ಇಡ್ತಾನ. ನೀನು ನನ್ನ ಮಗಳು, ಇವರು ಅರ್ಕೇಶ್ವರನ ಮಕ್ಕಳು. ದೇವ್ರ ನಿಂಗೆ ಒಳ್ಳೇದ್ ಮಾಡ್ತದ. ಜನ್ಮಕ್ಕೆ ಮಧುಮತಿಗೂ ಬತ್ತಿ ಇಡ್ತಾನ, ಮಕ್ಕಳಿಗೂ ಬತ್ತಿ ಇಡ್ತಾನ, ಆ ಕಡೆ ಅರ್ಕೇಶನ್ಗೂ ಬತ್ತಿ ಇಡ್ತಾನ. ಒಂದ್ ದೊಡ್ಡ ಪೊಲೀಸರು ಗುಂಪನ್ನ ಕಳ್ಸಿಬಿಡ್ತಾನ ಅರ್ಕೇಶನ ಮುಗ್ಸಕ. ಈಗ ಇನ್ಸ್ಪೆಕ್ಟರ್ ಮತ್ತೆ ಅರ್ಕೇಶನ ಮಧ್ಯೆ ಫೈಟ್ ಆಗ್ಬೇಕಂತ ರೆಡಿ ಆಗಿರ್ತೈತಿ. ದೊಡ್ಡ ಗ್ಯಾಂಗ್ಸ್ಟರ್ ಇದ್ರು ಕೂಡ ಅವನ ಜೊತೆ ಒಬ್ಬನೂ ಇಲ್ಲ, ಯಾಕಂದ್ರ ಅವನು ತುಂಬಾ ಬ್ರಿಲಿಯಂಟ್. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ಇನ್ನೇನ ಇಲ್ಲಿ ಫೈಟ್ ಅಕ್ಕತಿ ಅಂತ ಅನ್ಕೊಂಡಿದ್ದೆ, ಅಷ್ಟ್ರಾಗಿ ಇಲ್ಲಿ ಮತ್ತೊಂದು ಗಾಡಿ ಬರ್ತೈತಿ. ಸೊ ಇವರು ಫೈರ್ ಅಂತ. ಇನ್ಸ್ಪೆಕ್ಟ್ರು ಅರ್ಕೇಶನ ಹೊಡ್ಯಾಕ ಕಾಯ್ತಾ ಇದ್ರ, ಅರ್ಕೇಶ ಇನ್ಸ್ಪೆಕ್ಟ್ರು ಹೊಡ್ಯಾಕ ಕಾಯ್ತಾ ಇದ್ದಾನ. ಆದ್ರ ಅದ ಮಧ್ಯದಾಗ ಈ ಫೈರ್ ಅನ್ನೋ ವ್ಯಕ್ತಿ ಇಬ್ಬರನ್ನು ಹೊಡ್ಯಾಕ ಕಾಯ್ತಾ ಇರ್ತಾನ. ಮಜಾ ಐತಲ್ಲ. ಆದ್ರೆ ಇದು ಕಾಯಬೇಕು, ಯಾಕಂದ್ರ ಇದು ಪಾರ್ಟ್ 2 ದಾಗ ಗೊತ್ತಾಕತಿ. ಹೆಂಗೆ ಏನು ಅಂತ ಗೊತ್ತಿಲ್ಲ ಕಳ್ಳ, ನಮ್ ತಾಯಿ ಸತ್ತೋಗುವೆ, ನಾನಿನ್ನು ಚಿಕ್ಕ ಹುಡುಗ. ಸೊ ಹೆಂಗ ಅನಿಸ್ತು ಇವತ್ತಿನ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ನಿಮ್ಮ ಫೇವ್ರೆಟ್ ಕ್ಲಿಪ್ ನ ಕಮೆಂಟ್ ತಿಳಿಸಿ. ಇದೇ ತರ ವಿಡಿಯೋನ ತರ್ತಾ ಇರ್ತೀನಿ. ಟೇಕ್ ಕೇರ್, ಬಾಯ್ ಬಾಯ್.